ಪತ್ನಿಯನ್ನೇ ಕೊಲೆ ಮಾಡಲು ಮುಂದಾಗಿದ್ದ ಪತಿರಾಯ, ಎರಡನೇ ಹೆಂಡತಿ ಮೋಸ ಮಾಡಿದ್ಲು ಅಂತ ಕೊಲ್ಲೋಕೆ ಪ್ಲಾನ್. ಜನರ ಸಮಯ ಪ್ರಜ್ಞೆಯಿಂದ ಉಳಿತು ಜೀವ. ಗಂಡನನ್ನ ಹಿಡಿದು ಮಾದನಾಯಕನಹಳ್ಳಿ ಪೊಲೀಸರಿಗೆ ಒಪ್ಪಿಸಿದ ಜನ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಹಳೆ ಗೋಡೆ ಕುಸಿತ. ಗೋಡೆ ಪಕ್ಕದಲ್ಲೇ ಈಗಲೂ ಪಾದಾಚಾರಿಗಳ ಸಂಚಾರ. ಗೋಡೆ ಬಿದ್ರೂ 2 ದಿನವಾದರೂ ಇತ್ತ ತಲೆ ಹಾಕದ ಅಧಿಕಾರಿಗಳು. ಡಿಸಿಎಂ, ಜಿಬಿಎ ಕಮಿಷನರ್ ಹೇಳಿದ್ರು ಡೋಂಟ್ ಕೇರ್. ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರ. ಕಳೆದ ಏಪ್ರಿಲ್ನಿಂದ ಟೋಯಿಂಗ್ ಪ್ರಕ್ರಿಯೆ ಮತ್ತೆ ಆರಂಭ. ಒಂದೇ ಒಂದು ತಿಂಗಳಲ್ಲಿ 600 ವಾಹನಗಳ ಟೋಯಿಂಗ್. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಸಿನಿಮೆಯ ರೀತಿ ಹೈ ಡ್ರಾಮಾ. ಲಾಕರ್ ಕೀ ನುಂಗಿ ಆರೋಪಿ ಕಾರ್ತಿಕ್ ವಿಚಿತ್ರ ವರ್ತನೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. 10 ಕೆಜಿ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಂತೆ ಮಲದ ಮೂಲಕ ಹೊರಬಂತು ಕೀ. ಇನ್ಮುಂದೆ ರೈತರಿಂದ ನೇರವಾಗಿ ಮನೆ ಬಾಗಿಲಿಗೆ ಬರುತ್ತೆ ಮಾವು. ಮಾವಿನ ಹಣ್ಣಿನ ಮಾರ್ಕೆಟ್ಗೆ ಕಾಲಿಟ್ಟ ಅಂಚೆ ಇಲಾಖೆ. ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟ್ ಗ್ರಾಹಕರಿಗೆ ಮುಟ್ಟಲಿದೆ ಹಣ್ಣು. ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಬರುತ್ತೆ ಪೋಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.